ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಚಿಕನ್ ಚಿಲ್ಲಿ ರೆಸಿಪಿ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದ್ದಾವಲ್ಲ ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದ್ರಿ ಮನೇಲಿ. ಹಾಗಿದ್ರೆ ಯಾಕೆ ಲೇಟು, ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವಾಗ ನಾನಿಲ್ಲಿ ಒಂದು ಹಾಫ್ kg ಅಂದರೆ ಅರ್ಧ kg ಅಷ್ಟು ಚಿಕನನ್ನು ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ. ಇದು ಬೋನ್ಲೆಸ್ ಚಿಕನ್ ಆಗಿರೋದ್ರಿಂದ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಉಪ್ಪು ಮತ್ತು ಖಾರದ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಖಾರದ ಪುಡಿ ನೀವು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಒಂದು 4 ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಏನಂದರೆ ಮೆಕ್ಕೆಜೋಳದ ಹಿಟ್ಟು ಅಂತಾರಲ್ಲ ಅದು. ಮತ್ತು 1-2 ಸ್ಪೂನಷ್ಟು ಮೈದಾ ಹಿಟ್ಟು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮೈದಾ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಸಾಫ್ಟ್ ಬರುತ್ತೆ, ಅದಕ್ಕೋಸ್ಕರ. ಇಲ್ಲಿ ವಿಡಿಯೋ ಡಲ್ ಆಯ್ತು ರೀ, ಸ್ವಲ್ಪ ಕರೆಂಟು ಹೋಗಿರೋ ಕಾರಣದಿಂದ. ಮತ್ತು 1 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿಲಿ, ಸೋಯಾ ಸಾಸ್ ಹಾಕ್ಕೊಳ್ಳೋದ್ರಿಂದನೂ ಈ ಚಿಕನ್ ಪೀಸಸ್ಸು ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನೋಡ್ರಿ ಹಿಟ್ಟು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾನಿಲ್ಲಿ ಮತ್ತೆ 1-2 ಸ್ಪೂನಷ್ಟು ಕಾರ್ನ್ಫ್ಲವರನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೈದಾ ಹಿಟ್ಟನ್ನು ಮತ್ತೆ ಹಾಕ್ತಾ ಇಲ್ಲ ನಾನು. ಈ ಕಾರ್ನ್ಫ್ಲವರ್ ಹಾಕೋದ್ರಿಂದ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ. ಮೈದಾ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಫುಲ್ ಸಾಫ್ಟ್ ಆಗುತ್ತೆ. ಆವಾಗಲೇ ಹಾಕಿದ್ನಲ್ಲ, ಮತ್ತೇನು ಎಕ್ಸ್ಟ್ರಾ ಹಾಕಲಿಲ್ಲ ನಾನು. ನೋಡಿ, ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ನೋಡಿ ಫ್ರೆಂಡ್ಸ್, ನಾವು ಚಿಕನ್ ಚಿಲ್ಲಿನ ಹೊರಗಡೆ ಎಲ್ಲ ತಿಂತೀವಿ, ಅದ್ರ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ಲ ಆರಾಮಾಗಿ. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಹಿಟ್ಟು ಎಕ್ಸ್ಟ್ರಾ ಹಾಕಿರೋದ್ರಿಂದ ಒಂದು ಸ್ವಲ್ಪ ನಾನು ಹಾಕ್ಕೊಂಡು ಇದನ್ನ ಮುಚ್ಚಿ ಒಂದು ½ an hour ತೆಗೆದಿಟ್ಕೊಳ್ಬೇಕು. ಇದಕ್ಕೆ ನೋಡಿ, ಇಲ್ಲಿ 1-2 ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಈ ಥರ ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಇನ್ನೊಂದು ಕಡೆ ನಾನು ಇನ್ನೊಂದು ಕಡಾಯಲ್ಲಿ ಎಣ್ಣೆನ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇದು ನೋಡ್ರಿ ಏನಂದರೆ ½ an hour ನಾನು ಇದು ನೆನೆಯಕ್ಕೆ ಬಿಟ್ಬಿಟ್ಟಿದೆ. ನೀವು ಫ್ರಿಜ್ಜಲ್ಲಾದರೂ ಇಟ್ಕೊಳ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಹಾಗೆ ಹೊರಗಡೆನೇ ಇಟ್ಟಿದ್ದೆ ಫ್ರೆಂಡ್ಸ್, ಹೊರಗಡೆನೂ ಇಟ್ಕೋಬೋದು. ಇವಾಗ ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ನೋಡಿಲಿ ಒಂದೊಂದೇ ಪೀಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಏನಂದರೆ ಭಾಳ ಹೊತ್ತೇನು ಆಗೋದಿಲ್ಲ ರೀ, ಬೋನ್ಲೆಸ್ ಆಗಿರೋದ್ರಿಂದ ತುಂಬ ಹೊತ್ತೇನು ಫ್ರೈ ಮಾಡೋಕ್ಕೆ ಟೈಮ್ ಆಗೋದಿಲ್ಲ. ಆರಾಮಾಗಿ ಬೇಗನೆ ಫ್ರೈ ಆಗುತ್ತೆ. ನೋಡಿ, ಒಂದೊಂದೇ ಪೀಸಾಗಿ ನಾವು ಹಾಕ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಈಸಿ ಫ್ರೆಂಡ್ಸ್ ಇದು. ನಾನು ನನ್ನ ಸ್ಟೈಲಲ್ಲಿ ಅಂದರೆ ನಾನು ಯಾವಾಗಲೂ ಇದೇ ಥರ ಮಾಡೋದು. ತುಂಬ ಈಸಿ ಮೆಥಡನ್ನು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ತುಂಬ ಸಣ್ಣನೂ ಬೇಡ, ತುಂಬ ಹೈ ಫ್ಲೇಮು ಬೇಡ, ಮೀಡಿಯಮ್ ಇಟ್ಕೊಂಡು ಆರಾಮಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ. ನೆಕ್ಸ್ಟು ಕೂಡ ಇದೇ ಥರನ ಎಲ್ಲನೂ ಇದೇ ಥರನ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ, ಇದು ಬೋನ್ಲೆಸ್ ಅಂದರೆ ಏನಂದರೆ ಬೋನ್ಲೆಸ್ ಅಂತ ಹೇಳಿದರೆ ಅವರೇ ಈ ಥರ ಸಣ್ಣದಾಗಿ ಪೀಸಸ್ ಮಾಡಿ ಕೊಟ್ಟಿರ್ತಾರೆ. ನಿಮಗೆ ಬೇಕಂದರೆ ನಾವು ವಿತ್ ಬೋನು ಹಾಕ್ಕೋಬೋದು, ಬಟ್ ಬೋನ್ಲೆಸ್ ಅಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲನೂ ಈ ಥರ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ಬೇಕು. ಇವಾಗ ಒಂದು ಬೌಲಲ್ಲಿ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಂಡು ಇದು ನೀರು ಹಾಕಿ ಚೆನ್ನಾಗಿ ಈ ಥರ ನೋಡಿ ಕಲಸಿ ಇದನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಯಾಕಂತ ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ನೋಡಿ, ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಎಣ್ಣೆನ 1-2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ಇದು ಖಾರ ಇರೋದಿಲ್ಲ ಫ್ರೆಂಡ್ಸ್, ಇದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಈ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಚೆನ್ನಾಗಿ ಖಾರ ಬರುತ್ತೆ. ಕ್ಯಾಪ್ಸಿಕಮ್ ಖಾರ ಇರೋದಿಲ್ಲ. ಚಿಲ್ಲಿ ಚಿಕನ್ ಅಂದರೆ ಸ್ವಲ್ಪ ಖಾರ ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಆವಾಗಲೇ ನಾವು ಅಂದರೆ ಚಿಕನ್ನಿಗೂ ಕೂಡ ಹಾಕ್ಕೊಂಡಿರ್ತೀವಿ. ಇವಾಗ 1 ಸ್ಪೂನಷ್ಟು ಏನಂದರೆ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ, ಟೊಮೆಟೊ ಕೆಚಪ್. ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಮತ್ತು ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಆವಾಗಲೇ ನಾವು ಕಾರ್ನ್ಫ್ಲವರ್ ಹಿಟ್ಟನ್ನು ನೀರಲ್ಲಿ ಕಲಸಿಟ್ಕೊಂಡಿದ್ನಲ್ರಿ, ಅದನ್ನು ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಮೊದಲಿಗೆ ಹಾಕ್ಕೊಳ್ಬೋದು,
ನಾನು ಇಲ್ಲಿ ಈ ಥರ ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಡ್ರೈ ಆಗುತ್ತೆ ಮತ್ತು ಚೆನ್ನಾಗಿ ಏನಂದರೆ ಕೋಟ್ ಆಗುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ನೀವೇನಾದರೂ ಹಾಗೆ ಬೇಕಾದರೂ ನೀವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ಡೆಕೋರೇಟ್ ಮಾಡಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾದ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡಿ, ಆ್ಯಡ್ಸನ್ನು ಸ್ಕಿಪ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.